ಸಂಕಲ್ಪದಲ್ಲೇನು ಅಸ್ಮಾಕಂ ಸಕುಟುಂಬಾನಾಂ ಅಂತೀವಿ. ಒಬ್ಬರ ಹೆಸರು ಎಕ್ಸ್ಟ್ರಾ ಬರುವಂಗಿಲ್ಲ. ಆ ಸರೌಂಡಿಂಗಲ್ಲಿ ಒಂದು 5 ಹೆಸರಿದ್ದರೆ 5 ಹೆಸರು ಮಾತ್ರ ಬರಬೇಕು, ಅವ್ರಿಗೆ ಮಾತ್ರ ಒಳ್ಳೆಯದಾಗಲಿ. ಆದರೆ ಬೆಳಿಗ್ಗೆ ಏನು ಹೇಳೋದು? ಸರ್ವೇ ಜನ ಸುಖಿನೋ ಭವಂತು. ಪಕ್ಕದ ಮನೆಯವ್ರನ್ನ ಬಿಟ್ಟು, ಈ ಕಡೆಯವ್ರನ್ನ ಬಿಟ್ಟು, ಎದುರಿನವ್ರನ್ನ ಬಿಟ್ಟು, ಇದು ನಮ್ಮ ಸಂಕಲ್ಪ. ಹಿಂಗೆ ಸಂಕಲ್ಪ ಮಾಡಿದರೆ ದೇವರು ಮತ್ತೆ ದೂರ ಹೋದ. ದೇವರು ಎಷ್ಟು ದೂರ ಇದ್ದಾನೆ ಗೊತ್ತಾ? ಈಗ ಬರೀ ನಮ್ಮಿಂದ ಸ್ವರ್ಗವೇ 50 ಲಕ್ಷ ಯೋಜನೆ ದೂರ ಇದೆ. ಅದ್ರ ಮೇಲೆ ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಸತ್ಯಲೋಕ, ಅದಾದಮೇಲೆ ವೈಕುಂಠ. ಇಷ್ಟು ದೂರ ಇದೆ, ಡಿಸ್ಟೆನ್ಸ್ ಭಾಳ ಇದೆ. ಬರೋದೇ ಇಲ್ಲ ಅವನಿಗೆ. ಇವ್ರು ಏನೋ ಸಂಕಲ್ಪ ಮಾಡಲಿಕ್ಕೆ ಇವ್ರು ಮುಗಿದ ಮೇಲೆ ನೋಡೋಣ ಅಂತನು. ಸಂಕಲ್ಪದಲ್ಲಿ ನಿಜವಾಗಲೂ ಉದ್ದೇಶ, ನಾವು ದೇವ್ರ ಮೇಲೆ ನಮ್ದು ಏನು ಗೊತ್ತಾ, ಡಾಂಬಿಕ ಭಕ್ತಿ ನಮ್ಮದು ಜಾಸ್ತಿ. ಬರೀ ಆ್ಯಕ್ಟಿಂಗು. ನಮಗೆ ಹಿಂಗಾಗಬೇಕು, ನನಗೆ ಹಂಗಾಗಬೇಕು, ನನಗೆಲ್ಲ ಇದೆ ಅದಕ್ಕೆ ನಾನು ಮಾಡ್ತೀನಿ ಅಂತ ಯಾವತ್ತೂ ಹೊರಡಲೇ ಇಲ್ಲ. ನಾವು ಕಾಲಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಅಧಿಕ ಮಾಸ ಬರಲಿ ದಾನ ಧರ್ಮ ಮಾಡುವ, ಯುಗಾದಿ ಬರಲಿ ಹಬ್ಬ ಮಾಡುವ. ಹಬ್ಬ ಅಂದರೆ ಪ್ರತಿನಿತ್ಯ ಪರ್ವವೇ. ಮಹಾಭಾರತ ಓದಿದ್ರೆ ದಿನ ಹಬ್ಬನೇ. ಅದಕ್ಕೆ 18 ಹಬ್ಬ ಇದೆ ನಮ್ಮಲ್ಲಿ. 18 ಪರ್ವಗಳೇ ಹಬ್ಬ. ಅಂದ್ರೇನು? ಪರ್ವ, ಒಳ್ಳೆಯ ದಿನ. ಇವತ್ತು ಒಳ್ಳೇದು ಮಾಡಿರಿ, ಒಳ್ಳೇದಾಗೇ ಆಗುತ್ತೆ. ನಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲೇ ಇಲ್ಲ. ನಾವು ಬರೀ ಗ್ರಹಚಾರದಲ್ಲೇ ಕೂತ್ಕೊಂಡಿದ್ದೀವಿ. ಹೌದು, ಗ್ರಹಗಳೆಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ದೇವರ ಪೂಜೆ ಮಾಡುವಾಗ ನವಗ್ರಹ ಆರಾಧನೆ, ದೇವತೆಗಳ ಆರಾಧನೆ ಯಾಕೆ ಮಾಡ್ತೀವಿ ಅಂದರೆ, ನನಗೆ ದೇವರು ಬೇಕು, ಅದಕ್ಕೆ ನೀವು ಸಹಾಯ ಮಾಡಿರಿ. ಪರಸ್ಪರಂ ಭಾವಯಂತಹ. ದೇವತೆಗಳನ್ನು ಆರಾಧಿಸಿದರೆ ದೇವತೆಗಳು ನಿಮಗೆ ಬೇಕಾದ್ದನ್ನು ಕೊಡ್ತಾರೆ. ಆ ಬೇಕಾದ್ದನ್ನು ನೀವು ಪಡೆದು ಮತ್ತೆ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಟ್ಟರೆ ಬಹಳ ಖುಷಿಯಾಗ್ತಾನಂತೆ ದೇವರು. ದೇವ್ರಿಗೆ ಹೆಂಗೆ ಕೊಡಬೇಕು? ದೇವ್ರು ಸಿಗೋ ಥರ ನಾನು ಕೊಡೋದಿಲ್ಲ ಅಂತಂದರೆ, ಮೋಕ್ಷದ ಟೈಮಲ್ಲಿ ನನ್ನ ಇರೋ ದುಡ್ಡನ್ನು, ಬ್ಯಾಂಕಲ್ಲಿರೋ ದುಡ್ಡನ್ನು ಇಟ್ಕೊಂಡಿರ್ತೀನಿ, ಮೋಕ್ಷ ಬರುವಾಗ ದೇವ್ರಿಗೆ ಅರ್ಪಣೆ ಮಾಡ್ತೀನಿ. ಅಲ್ಲ, ದೇವರು ಹೇಳಿದ್ದಾನೆ ಯಾರ್ಯಾರಿಗೆ ಕೊಡಬೇಕು ಅಂತ ಪಟ್ಟಿ ಮಾಡಿ ಕೊಟ್ಟಿದ್ದಾನು. ಹಸುವಿಗೆ ಕೊಡು, ಬ್ರಾಹ್ಮಣನಿಗೆ ಕೊಡು, ಅಗ್ನಿಗೆ ಕೊಡು. ಇದು ಮುಖ್ಯವಾಗಿ. ಇನ್ನು ಉಳಿದದ್ದೆಲ್ಲ ಈ ಕುಂಟ್ರಿಗೆ ಕುರುಡ್ರಿಗೆ ಕೊಡೋದು ಅದು ಹೆಲ್ಪ್, ಅದು ನಿನ್ನಿಷ್ಟ, ಅದು ಹ್ಯುಮ್ಯಾನಿಟಿ. ಇದು ತತ್ವಜ್ಞಾನಕ್ಕೋಸ್ಕರ ಮಾಡುವಂಥದ್ದು. ದಾನ ಯಾವುದು, ಹೆಲ್ಪ್ ಯಾವುದು ಗೊತ್ತಿಲ್ಲ. ಸಹಾಯ ಯಾವುದು? ದಾನಕ್ಕೂ ಸಹಾಯಕ್ಕೂ ಬಹಳ ವ್ಯತ್ಯಾಸ ಇದೆ. ಬಾಯಾರಿಕೆ ಆದವನಿಗೆ ನೀರು ಕೊಟ್ಟರೆ ಅದು ಸಹಾಯ. ಬೇಸಿಗೆ ಕಾಲದಲ್ಲಿ ಒಳ್ಳೆಯ ಬ್ರಾಹ್ಮಣನಿಗೆ ಕರೆದು ಜಲದಾನ ಮಾಡಿದರೆ, ಜಲ ಅಂದರೆ ಬರೀ ನೀರು ಕೊಡ್ಲಿಕ್ಕೆ ಬರೋದಿಲ್ಲ, ಕೈ ಹಾಕಿಂಗೆ ಅದಕ್ಕೊಂದು ಕಲಶ ಅಂತ ಮಾಡಬೇಕು. ಕಲಶ ಪೂಜೆ ಅಂತ ಆಗುತ್ತೆ. ದೇವತೆಗಳ ಆರಾಧನೆ ಆಯಿತು. ದೇವತೆಗಳನ್ನು ಯಾರ ಕೈ ಕೊಡಬೇಕು ಅಲ್ವಾ? ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ರೆ ಯಾರಿಗೆ ಕೊಡ್ತೀರಿ? ಒಂದು 100 ರೂಪಾಯಿ ನೋಟಿದೆ ಅಂದರೆ ಅದರಲ್ಲಿ ರಿಸರ್ವ್ ಬ್ಯಾಂಕ್ ಸಹಿ ಇರುತ್ತೆ, ಆ ಬ್ಯಾಂಕು ಮೂಲ ಯಾರಿರ್ತಾನೆ ಅವನು ಸಹಿ ಇರುತ್ತೆ, ಪ್ರಧಾನಮಂತ್ರಿಗಳ ಉಲ್ಲೇಖ ಇರುತ್ತೆ, ಎಲ್ಲ ಆಗಿ ಕೊನೆಗೆ 100 ರೂಪಾಯಿ ನೋಟ್ ಆಗಿರುತ್ತೆ. ಅದನ್ನು ಯಾರಿಗೆ ಕೊಡ್ತೀರಿ? ರಸ್ತೆಯಲ್ಲಿ ಹೋಗೋರು, ಬಾರಪ್ಪ ಖುಷಿಯಾಗಿದೆ 100 ರೂಪಾಯಿ ತಗೋ ಅಂತೀರಾ? ಇಲ್ಲ. ಅದಕ್ಕೆ ಹುಡ್ಕೊಂಡು ಹೋಗಿ ಯಾರಿಗೆ ಯೋಗ್ಯನೋ ಅವನಿಗೆ ಕೊಡ್ತೀರಿ. ಸರಿ, ಅಂಗಡಿಗೆ ಕೊಟ್ಟರೆ ನಿಮಗೇನೋ ಸಿಗುತ್ತಲ್ವಾ? ಬ್ರಾಹ್ಮಣನಿಗೆ ಕೊಟ್ಟರೆ ಏನು ಸಿಗುತ್ತೆ? ಮುಂದಿನ ಜನ್ಮದಲ್ಲಿ ಒಳ್ಳೆ ದೇಹ ಸಿಗುತ್ತೆ, ಒಳ್ಳೆ ಮನೆ ಸಿಗುತ್ತೆ. ಈಗ ಯಾರ್ಯಾರು ಪಾರ್ವತಿ ಶಿವನನ್ನು ಕೇಳಿದಾಗ ಇದೇ ಹೇಳ್ತಾನೆ ಶಿವ, ಯಾರ್ಯಾರು ಆರಾಮವಾಗಿದ್ದಾರಲ್ಲ ಅವ್ರು ಹೇಗೆ ಆರಾಮವಾಗಿದ್ದಾರೆ ಅಂದರೆ, ಅವ್ರು ಇತ್ತು ಕೊಟ್ಟರು ಅದಕ್ಕೆ ಆರಾಮವಾಗಿದ್ದರು. ದೇವ್ರು ಯಾಕೆ ಆನಂದವಾಗಿದ್ದಾನೆ ಗೊತ್ತಾ? ಯಾರ್ಯಾರ ವಸ್ತು, ಅವನು ಇನ್ನೊಬ್ಬರ ವಸ್ತುವನ್ನು ಇಟ್ಕೊಳ್ಳಲ್ಲ, ಅವ್ರವ್ರ ವಸ್ತುವನ್ನು ಅವ್ರಿಗೆ ಕೊಡ್ತಾನೆ. ಅವ್ರು ಮಾಡಿದ ಕರ್ಮವನ್ನು, ಆ ಕರ್ಮದ ಫಲವನ್ನು ಅವರಿಗೆ ಕೊಡ್ತಾನೆ. ಹಾಗಾಗಿ ದೇವರು ಆನಂದವಾಗಿದ್ದಾನೆ ನೋಡ್ರಿ. ನೀವು ಇನ್ನೊಬ್ಬರು ವಸ್ತು ಮನೇಲಿ ಇಟ್ಕೊಂಡ್ರೆ ಅವ್ರು ಯಾವಾಗ ತೊಗೊಂಡು ಹೋಗ್ತಾರಪ್ಪ? ಸುಮ್ಮನೆ ಅದು ಒಡೆದು ಹೋದರೆ, ಮಕ್ಕಳೆಲ್ಲ ಇದ್ದಾವೆ, ಹಾಳಾದರೆ ಅಲ್ವಾ? ಅವರನ್ನು, ಆ ವಸ್ತುವನ್ನು ಅವರಿಗೆ ತಲುಪಿಸೋದೇ ನಿಜವಾದ ಧರ್ಮ. ಹಾಗೆ ಈ ಆತ್ಮ ಯಾರಿಗೆ ಸಂಬಂಧಪಟ್ಟಿದ್ದು? ಅದು ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಜಗತ್ತಿಗೆ ಆಗುವಂತಹ ಜೀವರಾಶಿಗಳಿಗೆ ಬೇಕಾದಂತಹ ಆಗು ಹೋಗುಗಳನ್ನು ಅಂತ ಕರಿತೀವಲ್ವ, ಭೂತಾನಾಂ ಆಗತಿಂ ಗತಿಂ. ಬರೋದು ಹೋಗೋದು, ಬರೋದು ಹೋಗೋದು ಅಂದರೆ ದೇಹದಿಂದ ಹಿಡಿದುಕೊಂಡು ನೋಡ್ರಿ. ಮೊದಲು ದೇಹ ಬರುತ್ತೆ, ದೇಹ ಹೋಗುತ್ತೆ. ದೇಹ ಬಂದ ಮೇಲೆ ಏನೋ ಬೇಕಾಗುತ್ತಲ್ವ, ಅದನ್ನು ಕೊಡೋದು ಲಕ್ಷ್ಮೀನಾರಾಯಣರೇ. ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಇರೋದನ್ನು ಉಳಿಸ್ಬೇಕು, ಅದು ದೇಹ. ಬರೋದನ್ನು ಕೊಡಬೇಕು, ಅದು ಯೋಗ. ಕ್ಷೇಮ ಮತ್ತು ಯೋಗ ಅಂತ. ಇರೋದನ್ನು ಉಳಿಸ್ಬೇಕು, ಅದಕ್ಕೆ ನೋಡ್ರಿ ಕ್ಷೇಮವಾಗಿದ್ದೀರೇ ಅಂತ ಕೇಳೋದು. ಕ್ಷೇಮವಾಗಿದ್ದೀರಿ ಅಂದರೆ ನಿಮ್ಮ ಜೇಬಲ್ಲಿ ಒಂದು 10,000 ಇದೆನಾ? ನಿಮ್ಮ ಬ್ಯಾಂಕಲ್ಲಿ ಇಷ್ಟು ಅಕೌಂಟ್ ಇದೆನಾ? ಅಲ್ಲ. ಅಕೌಂಟಲ್ಲಿ ಇಷ್ಟು ದುಡ್ಡು ಇದೆನಾ? ಅಲ್ಲ.
ಕ್ಷೇಮವಾಗಿದ್ದೀರಾ ಅಂದರೆ ನಿಮ್ಮ ದೇಹ ಚೆನ್ನಾಗಿದೆನಾ, ಭಗವಂತ ಕೊಟ್ಟ ಈ ದೇಹ ಚೆನ್ನಾಗಿದೆನಾ. ಅದಕ್ಕೆ ನೋಡ್ರಿ, ಭಗವಂತ ಲಕ್ಷ್ಮೀದೇವಿಗೆ ಭಗವತಿ, ಭಗವಾನ್ ಭಗವತಿ ಅಂತ. ಆಗತಿಂ ಗತಿಂ ಇದನ್ನು ಮಾಡುವುದು ಮಹಾಲಕ್ಷ್ಮಿ. ಇದನ್ನು ಸರಿಯಾಗಿ ತಿಳಿದರೆ ವಿಜ್ಞಾಯ ಅನ್ವೀಕ್ಷ ಚಾತ್ಮಾನಂ ತರಂತಿ ವಿಪುಲಾಮಿಮಾಂ. ಬಹಳ ದೊಡ್ಡದನ್ನಿಸ್ತಾ ಇದೆ ಎಲ್ಲ ಸಂಸಾರ ಇದು. ಎಷ್ಟೇ ಮಾಡಿದರೂ ಮತ್ತೆ ನಾಳೆ ಹಸಿವೆ ಆಗುತ್ತೆ, ನಾಳೆ ಇನ್ನೂ ಏನೋ ಬೇಕು ಅನಿಸುತ್ತೆ. ಇದು ಮುಗಿಯೋದೇ ಇಲ್ಲ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ ತ್ರಯಂ ತ್ಯಜೇತ್. 3 ಡೋರ್ ಇವೆ ಅಂತೆ, 3 ಬಾಗಿಲುಗಳು ನರಕಕ್ಕೆ. ನರಕ ಅಂದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಬರೀ ಕಷ್ಟ ಅನುಭವಿಸಬೇಕು, ನಾವು ಯಾತನೆ ಅಂತ ಹೇಳ್ತೀವಲ್ವ ಅದು. ಅದರಿಂದ ಪಾರಾಗಬೇಕಾದ್ರೆ 3 ಬಿಡಬೇಕಂತೆ. 3 ಬಿಡಬೇಕು, 3 ಹಿಡಿಬೇಕು, 3 ಜನರನ್ನು ಬಿಟ್ಬಿಡ್ಬೇಕು. ಅವ್ರು ಬರ್ತಿರ್ತಾರೆ ಅವಾಗವಾಗ ನಮ್ಮ ಮನೆಗಲ್ಲ ಮನಕ್ಕೆ, ಮನವೇ ಮನೆ ಅವರಿಗೆ ಬಂದು ಕೂತಿರ್ತಾರೆ ಅವರು. ಹಾಂ ಏನಪ್ಪ ಚೆನ್ನಾಗಿದೆಯಾ ಕಾಮ, ಏನಪ್ಪ ಚೆನ್ನಾಗಿದೆಯಾ ಕ್ರೋಧ, ಯಾವಾಗ ಬರ್ಬೇಕಂತ ಮಾಡಿ, ಈಗಲೇ ಬರ್ತೀನಿ ಅಂತ ಕ್ರೋಧ ಬಂದೇ ಬಿಡುತ್ತದೆ. 2 ನಿಮಿಷ ಸಾಕಾಗೋದಿಲ್ಲ ಅದಕ್ಕೆ. ಹಾಂ ಕ್ರೋಧ ಬಂದಾಗ ನಾವು ಹೋಗು ನನ್ನನ್ನು ಕಾಡಬೇಡ ಅನ್ನೋದಿಲ್ಲ, ನಮ್ಮ ಫ್ರೆಂಡ್ ಅದು. ಲೋಭ, ಇನ್ನು ಎಲ್ಲರೂ ಲೋಭ ಪಡ್ತಾರೆ, ನಾನು ಲೋಭ ಪಡೋದರಲ್ಲಿ ಏನಿದೆ. ಅದಕ್ಕೆ ಇದನ್ನು ಬಿಡಬೇಕು. ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರನ್ನು ನಾನು ಸೇರಿಸೋದಿಲ್ಲ, ನನ್ನ ಹತ್ರ ಸೇರಿಸೋದಿಲ್ಲ. ಯಾರು ಗಲೀಜು ಬಟ್ಟೆ ಹಾಕೊಳ್ತಾರೋ ಅವರನ್ನು ಮನೆಗೆ ಸೇರಿಸ್ತೀವ ನಾವು. ಆ ಬಟ್ಟೆ ಗಲೀಜಾದರೆ ಕೊನೆಗೆ ಸರ್ಫ್ ಎಕ್ಸೆಲ್ ಆದರೂ ಇದೆ, ಮನಸ್ಸು ಗಲೀಜಾದರೆ ತೊಳ್ಕೊಳ್ಳಿಕ್ಕೆ ಪ್ರಯತ್ನವೇ ಮಾಡ್ತಿಲ್ಲ ನಾವು. ಇದೆ ಅದಕ್ಕೆ ತೊಳಿಲಿಕ್ಕೆ ಒಂದು ವಸ್ತು ಇದೆ, ನಾಮಸ್ಮರಣೆ. ನಾಮಸ್ಮರಣೆ ಮಾಡಿ ತೊಳ್ಕೊಂಡು ಬರಬೇಕು. ಹಾಗೆ ಗಲೀಜಿದ್ರೆ ಹೊರಗೆ ಕಾಲು ತೊಳ್ಕೊಂಡು ಬಾರೋ, ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಾರೋ ಅಂತೀವಿ ನಾವು ಮಕ್ಕಳಿಗೆ. ಆಟ ಆಡ್ಲಿಕ್ಕೆ ಹೋದಾಗ ಅವ್ರೇನಾದ್ರು ಗಲೀಜು ಮಾಡ್ಕೊಂಡ್ರೆ ಏನಂತೀವಿ, ಇರಲಿ ಬಿಡು ನನ್ನ ಮಗನೇ ಅಂತ ಕರ್ಕೊಳ್ಳೋದಿಲ್ಲ ನಾವು. ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಬರಬೇಕು. ಹಾಗೆಯೇ ಪರಮಾತ್ಮನನ್ನು ಸೇರಬೇಕಾದ್ರೆ 3 ಬಿಡಬೇಕು: ಕಾಮ, ಕ್ರೋಧ ಮತ್ತು ಲೋಭ. ಇಷ್ಟು ಬಿಟ್ಟು ಒಂದು ಜ್ಞಾನ ಇರಬೇಕು, ಸಹಜ ಜ್ಞಾನ ಅಂತ. ಅಂದರೆ ಹೀಗೆ ಪರಮಾತ್ಮನನ್ನು ಪಡೆಯುವ ಒಂದು ಮಾರ್ಗ. ವಿಜ್ಞಾಯ ಅನ್ವೀಕ್ಷ, ಅಬ್ಸರ್ವ್ ಮಾಡಿದರೆ ದೇವರೇ ನಮಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ವಿಜ್ಞಾಯ ಅನ್ವೀಕ್ಷ್ಯ ಚ ಆತ್ಮಾನಂ, ದೇವರನ್ನು ನಾವು ಆತ್ಮ ಮನಸ್ಸಿನಲ್ಲಿ ಕಂಡರೆ, ಮೊದಲು ದೇಹದ ಮೂಲಕ ಅಂದರೆ ವಸ್ತು ವಿಷಯಗಳಲ್ಲಿರುವ ದೇವರನ್ನು ಕಂಡು, ಆಮೇಲೆ ಮೂರ್ತಿಯಲ್ಲಿ ದೇವರನ್ನು ಕಂಡು, ಆಮೇಲೆ ಆತ್ಮನಲ್ಲಿ ದೇವರನ್ನು ಕಾಣಬೇಕು. ಇದು ಬಹಳ ಸರಳವಾದ ಮಾರ್ಗ. ಮೊದಲು ವಸ್ತುಗಳಲ್ಲಿ ಅಂದರೆ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ದೇವರನ್ನು ನೋಡುವುದು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಬರೀ ಕೆಲವರು ಹಾಡುಗಳನ್ನು ಹೇಳ್ತಾರೆ ಅಥವಾ ಅದರ ಅನುಸಂಧಾನ ಇರೋದಿಲ್ಲ. ಅದು ಹೇಗಿರುತ್ತೆ ಅಂದರೆ ಸುಮ್ಮನೆ ನನಗೆ ಈ ಪದ್ಯ ಬರುತ್ತೆ ಅಂತ, ಎಲ್ಲ ಕಡೆ ದೇವರನ್ನು ಕಾಣುವುದು ಅಂತ ಒಂದು ಪದ್ಯ ಇದೆ ಅಂದ್ಕೊಳ್ರಿ, ಅದನ್ನು ಹೇಳೋದು. ರಾಮ ಮಂತ್ರವ ಜಪಿಸೋ ಹೇ ಮನುಜ. ರಾಮ ಮಂತ್ರ ಇಡೀ ದಿವಸ ಮಾಡಿರೋದಿಲ್ಲ, ಈ ಹಾಡು ಮಾತ್ರ ಚಂದ ಹಾಡ್ಲಿಕ್ಕೆ ಬರುತ್ತೆ. ಅದಲ್ಲ, ರಾಮ ಮಂತ್ರ ಜಪ ಮಾಡಿ ಅದರಿಂದ ಸಿದ್ಧಿ ಪಡೆದು ಈ ಹಾಡು ಹೇಳಬೇಕು. ಅವಾಗೇನಾಗುತ್ತೆ ಅಂದರೆ ಆ ಹಾಡು ಹೇಳುವಾಗ ಇನ್ನೂ ನಮಗೆ ಭಕ್ತಿ ಹೆಚ್ಚಾಗ್ತದೆ. ರಾಮ ಮಂತ್ರದಿಂದ ನಮಗೆ ಆಗುವ ಲಾಭ ಏನು ಅಂತ ತಿಳಿದು, ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಜಪ ಮಾಡಬೇಕು ಅಂತ ತಿಳಿದು ಜಪ ಮಾಡಬೇಕು. ಆವಾಗ ಹೇಳಬೇಕೇನು, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಆ ಮಂತ್ರ ಈ ಮಂತ್ರ, ಯಾವುದ್ಯಾವುದೋ ಮಂತ್ರ ಹೇಳಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಯಾರಿಗೆ ಹೇಳಿದರು? ನಾನು ನೀನು ಅಲ್ಲ, ಜಗತ್ತಿನ 3 ಮೂರ್ತಿಗಳು, ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ ಹೇಳಿದ ಮಂತ್ರ. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ. ಈಗ ನೋಡ್ರಿ, ಒಂದು 2 ನಿಮಿಷ ನಮಗೆ ರಾಮ ಅಂದರೆ ಎಷ್ಟು ಆನಂದ ಆಯ್ತಲ್ವ. ಬೆಳಿಗ್ಗೆ ಎದ್ದು ರಾಮನಾಮಸ್ಮರಣೆ ಮಾಡಬೇಕಂತೆ, ಅಂದರೆ ಮೋಕ್ಷ ಗ್ಯಾರಂಟಿ.
ಅಂತ ಅಂದ್ಕೊಂಡೇ ಮಾಡಬೇಕು. ಇದ್ದರೆ ರಾಮನಿಗೆ ಕಷ್ಟ ಆಗಿದೆ, ಅವನ ಕಷ್ಟಕ್ಕೆ ಹನುಮಂತ ಬಂದ, ಇನ್ನು ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೋ ಏನೋ, ಇನ್ನು ರಾಮ ಮಂತ್ರ ಅಂದರೆ ನಮಗೇನು ಕಷ್ಟ ಪರಿಹಾರ ಆಗುತ್ತೆ ಅಂತ ಡೌಟ್ ಇದ್ದರೆ ಪರೀಕ್ಷೆನೇ ಪಾಸ್ ಆಗಲ್ಲ, ಇನ್ನು ಸಂಸಾರ ಪಾಸ್ ಆಗ್ತೀವ? ಸಾಧ್ಯವೇ ಇಲ್ಲ. ಸಂಶಯ ಇಲ್ಲದೆ ಹೋದರೆ ಮಾತ್ರ ನಮಗೆ ಮುಕ್ತಿ. ಹಾಗಾಗಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡುವಾಗ ಈ ಗುಣಗಳನ್ನೆಲ್ಲ ಇಟ್ಕೊಳ್ಬೇಕು ಅಂತ. ವಿಜ್ಞಾಯ ಅನ್ವೀಕ್ಷ ಅಂದರೆ ಸರಿಯಾಗಿ ವೀಕ್ಷಣೆ ಮಾಡುವುದು, ಅಂದರೆ ಒಳಗಡೆಯಿಂದ. ಹೊರಗಡೆ ನೋಡಾಯ್ತಲ್ವ ನೀವು, ಜಗತ್ತಲ್ಲಿ ಪರಮಾತ್ಮನನ್ನು ಮೊದಲು ನೋಡುವುದು, ಆಮೇಲೆ ದೇವರಿಗೆ ಬೇಕಾದ ವಸ್ತುಗಳಲ್ಲಿ ದೇವರನ್ನು ನೋಡುವುದು. ಉದಾಹರಣೆಗೆ ಹೂವು ಹಣ್ಣು, ದೇವರಿಗೆ ಬೇಕಾದ ಪಾತ್ರೆಗಳು, ಪೂಜೆಗೆ ಬೇಕಾದ ಪಾತ್ರೆಗಳು ಏನಿವೆ ಅದರಲ್ಲಿ ದೇವರನ್ನು ಕಾಣುವುದು. ಅದಾದ ಮೇಲೆ ದೇವರ ಮೂರ್ತಿಯಲ್ಲಿ, ಅದಾದ ಮೇಲೆ ಸಾಲಿಗ್ರಾಮಾದಿ ಶಿಲೆಗಳಲ್ಲಿ, ಅದರಲ್ಲೇನು ಆವಾಹನ ಇರೋದಿಲ್ಲ, ವಿಸರ್ಜನೆಯೂ ಇರೋದಿಲ್ಲ. ಅಲ್ಲಿ ನೋಡಿಕೊಂಡು ಅದಾದ ಮೇಲೆ ಕಣ್ಣು ಮುಚ್ಚಿ ಜಪ ಮಾಡಬೇಕು. ನಾವು ಮೊದಲೇ ಜಪ ಮಾಡಿದರೆ ದೇವರು ಕಾಣಿಸೋದಿಲ್ಲ ನಮಗೆ. ಇದೆಲ್ಲ ಮಾಡಿ ದೇವರನ್ನು ಆರಾಧನೆ ಮಾಡಿ ದಾನ ಧರ್ಮದಲ್ಲಿ, ಅಂದರೆ ಎಲ್ಲ ನಾವು ಕೊಡ್ತಾ ಇರೋದು ವ್ಯರ್ಥ ಅಲ್ಲ, ಇದನ್ನು ಸಾಕ್ಷಾತ್ ನಾರಾಯಣನಿಗೇನೆ ಕೊಡ್ತಾ ಇದ್ದೇನೆ, ನಾರಾಯಣನ ಪ್ರೀತಿಯಾಗಲಿ ಅಂತ ಕೊಡಬೇಕು. ನಮ್ಮ ಸಂಕಲ್ಪ ಭಾಳ ದೊಡ್ಡದಿದೆ. ಆ ಸಂಕಲ್ಪದಿಂದ ಮೊದಲು ಹೊರಗೆ ಬರಬೇಕು. ನಾವು ಮೊದಲು ಏನು ಸಂಕಲ್ಪ ಮಾಡಿಬಿಡ್ಬೇಕು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಅದಾದಮೇಲೆ ನೋಡೋಣ. ಹೌದು, ಎಲ್ಲ ಬಯಕೆಗಳಿಗಿಂತ ದೊಡ್ಡದಾದ ಬಯಕೆ ಅಂದರೆ ದೇವರ ಅನುಗ್ರಹ. ತಿಂಗಳು ನಿನಗೆ ಸಂಬಳ ಕೊಡಲು, ಒಟ್ಟಿಗೆ ಒಂದು 2 ಕೋಟಿ ಅಕೌಂಟಿಗೆ ಹಾಕಲು ಅಂತ ಕೇಳಿದರೆ ಏನು ಹೇಳ್ತೀವಿ ನಾವು? ಯಾವುದು ಬೇಕು ನಮಗೆ? ತಿಂಗಳು 10 ರೂಪಾಯಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, ತಿಂಗಳು 10 ರೂಪಾಯಿ. ಇಲ್ಲ, ಒಟ್ಟಿಗೆ ಇವತ್ತು ಅಕೌಂಟಿಗೆ, ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ 2 ಕೋಟಿ. ಯಾವುದು ಬೇಕು? ಈಗಲೇ ಬೇಕಂತೀವಲ್ವಾ? ಈಗಲೇ ಹಾಕಿಬಿಡು. ತಿಂಗಳು ಬೇಡ, ತಡ ಆಗುತ್ತೆ. ಯಾಕಂದರೆ 10 ರೂಪಾಯಿ ಕೊಡ್ತಾ ಹೋದರೆ 2 ಕೋಟಿ ಆಗಲಿಕ್ಕೆ ನಾವು ಇರ್ತೀವೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕೆ ಈಗಲೇ ಕೊಟ್ಬಿಡು. ಅದು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತಿ. ಅದು ಒಟ್ಟಿಗೆ ಅಕೌಂಟಲ್ಲಿ ಹಣ ಬಂದಂಗೆ. ನಾವು ಏನೇನು ಸಂಕಲ್ಪ ಮಾಡ್ತೀವಲ್ಲ, ಅದಾಗಲಿ, ನನ್ನ ಮಗನಿಗೆ ಇದಾಗಲಿ, ತಲೆ ಮೇಲೆ ಕೂದಲು ಬೆಳೀಲಿ, ಈ ವಿಚಿತ್ರ ಸಂಕಲ್ಪಗಳು ನಮ್ಮದು. ಅದು ಹಿಂಗಾಗಲಿ, ಇದು ಹಾಗಾಗಲಿ, ಎಲ್ಲದಕ್ಕೂ ಸಂಕಲ್ಪ ಮಾಡಬೇಕಾಗತ್ತೆ. ಆಮೇಲೆ ಇವತ್ತು ನಮ್ಮ ಟ್ಯಾಪಲ್ಲಿ ನೀರು ಬರಲಿ, ನನ್ನ ಬಕೆಟ್ ತುಂಬಲಿ, ನನ್ನ ಪಾತ್ರೆಗಳಿಗೆ ನೀರು ಸಿಗಲಿ, ಅಡುಗೆ ಆಗಲಿ, ಪ್ರತಿಯೊಂದು ಸಂಕಲ್ಪ ಮಾಡ್ತಾ ಕೊಡಬೇಕಾಗುತ್ತೆ. ಅದಕ್ಕೆ ನನಗೆ ಯಾವುದು ಹಿತವೋ ಅದನ್ನು ದೇವರು ಕೊಟ್ಟು ಬಿಡಲಿ. ಕೊಟ್ಟಿದ್ದಾನೆ, ಈಗಾಗಲೇ ಹಿತವಾದದ್ದನ್ನು ಕೊಟ್ಟಿದ್ದಾನೆ. ಮೊದಲನೇದ್ದು ನಮ್ಮ ದೇಶ. ಅದಕ್ಕೆ ಭರದ ವರ್ಷೇ ಮತ್ತು ನೋಡ್ರಿ, ಸಂಕಲ್ಪ ದೊಡ್ಡವ್ರು ಮಾಡಿದ್ದು ಬಹಳ ಚೆನ್ನಾಗಿದೆ ನೋಡ್ರಿ. ಮೊದಲು ಕೊಟ್ಟ, ಏನು ಕೊಟ್ಟ ನಮಗೆ? ಭಾರತ ದೇಶವನ್ನೇ ಕೊಟ್ಟ. ತಗೊಳ್ಳಿ, ಒಳ್ಳೆ ಜಾಗ ಬೇಕಂದ್ರಲ್ಲ, ತಗೊಳ್ಳಿ ಅಂದ. ಜಪ ಜಾಸ್ತಿ ಮಾಡ್ತೀರಾ, ಹಿಮಾಲಯ ತೊಗೊಳ್ರಿ. ಪಾರಾಯಣ ಜಾಸ್ತಿ ಮಾಡ್ತೀರಾ, ಕ್ಷೇತ್ರಗಳನ್ನು ತೊಗೊಳ್ರಿ. ಇಲ್ಲ, ಅಲ್ಲೆಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ವೋ, ಮನೆಯಲ್ಲೇ ನಾರಾಯಣ ಅನ್ನಿ. ಶ್ರದ್ಧಾ ಭಕ್ತಿ ಇದ್ದರೆ ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಎಷ್ಟು ಪುಣ್ಯ ಇದೆಯೋ ಅಷ್ಟೇ ಪುಣ್ಯ ನಾವು ಇದ್ದಲ್ಲೇ ಗಳಿಸ್ಬೋದು.